ಆ ಮುಹೂರ್ತ ಈ ಮುಹೂರ್ತ ಎಲ್ಲ ಅವನ ಕಡೆನೇ ಬರ್ತಿದ್ರು, ಎಲ್ಲ ಅವನ ಕಡೆ ಬರ್ತಿದ್ರು. ಇನ್ನು ಅವ್ರ ಮಗಳು ಮದುವೆ ಬಂತು, ಅಲ್ಲಿ ಎಲ್ಲ ಮಕ್ಕಳಿಗೂ ಒಳ್ಳೆ ದಿನ ಹೇಳಿದವ ತನ್ನ ಮಗಳಿಗೆ ಒಳ್ಳೆ ದಿನ ಆಯ್ಕೆ ಮಾಡ್ಕೊಳ್ಳಲ್ಲ. ತನ್ನ ಮಗಳಿಗೆ ಒಂದು ಒಳ್ಳೆ ದಿನವನ್ನು ಆಯ್ಕೆ ಮಾಡ್ಕೊಂಡ. ಆಯ್ಕೆ ಮಾಡ್ಕೊಂಡು ಏನು ಮಾಡ್ದ, ಆಕಿ ಮದುವೆನೂ ಪ್ರಾರಂಭ ಮಾಡ್ದ. ಆದ್ರೆ ಆಕಿದೊಳಗೆ ಒಂದು ಸ್ವಲ್ಪ ಏನೋ ದೋಷ ಇತ್ತಂತ. ಏನು ದೋಷ ಇತ್ತು ಅಂದ್ರೆ, ಹಾವು ಕಡ್ದು ಆಕಿ ಗಂಡ ಸಾಯ್ತಾನೆ ಅಂತ ತಿಳ್ಕೊಂಡು ಇತ್ತು. ಹಾವು ಕಡ್ದು ಗಂಡ ಸಾಯ್ತಾ ಅಂತಿತ್ತು. ಅದಕ್ಕೆ ಯಾವಾಗ ಮದುವೆಯಾಗಿ ಒಳಗೆ ಬರ್ತಿದ್ದಂಗೆ ಗಂಡ ಸಾಯ್ತಾನೆ, ಹಿಂಗೆ ಇತ್ತಂತ. ಮದುವೆಯಾಗಿ ಒಳಗೆ ಕರ್ಕೊಂಡು ಬರುವಾಗ ಹಿಂದಿಂದ ಏನು ಮಾಡಿದ್ರು ಅಂದ್ರೆ, ಒಂದು ಬುಟ್ಟಿ ಒಳಗೆ ಒಂದಿಷ್ಟು ಬೆಂಕಿ ಹಿಡ್ಕೊಂಡು ಬಂದ್ರು. ಅದು ಮುಂದಕ್ಕೆ ಪಾಸ್ ಆಗ ಹಾವು ಕೆಳಗೆ ಬಿತ್ತು, ಅದು ಸತ್ತೋಯ್ತು. ಯಾವುದು ಬೆಂಕಿ ಒಳಗೆ ಬಿದ್ದು ಹಾವು ಸತ್ತೋಯ್ತು. ಎಲ್ಲೋ ದೂರದಲ್ಲೇ ಅದನ್ನು ಬಿಸಾಕಿ ಬಂದ್ರು. ಹೋಗಿ ಸತ್ತಿರ್ತಕ್ಕಂಥ ಅವನ್ನ ಬೂದಿ ದೂರದಲ್ಲಿ ಬಿಸಾಕಿ ಬಂದರೆ, ಇವನು ಬೆಳಗ್ಗೆ ಏನು ಮಾಡಿದ್ದಂದ್ರೆ ಹೊರಗಡೆ ಹೋಗಿದ್ದಂತೆ, ಟಾಯ್ಲೆಟ್ಗೆ ಹೋಗಿದ್ದಂತೆ ಹೊರಗಡೆ. ಅವಾಗೆಲ್ಲ ಹೊರಗಡೆ ಹೋಗುತ್ತಲ್ರಿ, ಹೊರಗಡೆ ಹೋಗಿ ಅಲ್ಲೇ ಹೋಗಿ ಕೈ ತೊಳ್ಕೊಂಡು ಮುಖ ತೊಳ್ಕೊಂಡು, ಅದೇನಿಲ್ಲ ಯಾರು ಬೂದಿ ಇಟ್ಟಾರ ತಿಳ್ಕೊಂಡು ಅದೇ ಬೂದಿ ತೊಗೊಂಡು ಹಲ್ಲು ತಿಕ್ಕಿದಂತವ, ಅದು ವಿಷಕಾರಿಯಿಂದ ಆ ಮನುಷ್ಯ ಸತ್ತು ಹೋಗ್ತಾನ. ಸತ್ತು ಹೋದ ಆ ವಿಷಕಾರಿಯಿಂದ ಮನುಷ್ಯ ಸತ್ತು ಹೋದ್ರೆ, ಅದಕ್ಕವ ಅವಾಗಿಂದ ಜ್ಯೋತಿಷಿ ಹೇಳುವುದನ್ನೇ ಬಿಟ್ಬಿಟ್ಟಂತ. ನನ್ನ ಮಗಳಿಗೆ ನಾವು ಒಳ್ಳೆ ಹೊರ ನೋಡಕ್ಕಾಗಲಿಲ್ಲ, ಇನ್ನು ನಿಮಗೆ ಎಲ್ಲಿಂದ ತಂದು ಕೊಡ್ಲಿ ಅಂತ ತಿಳ್ಕೊಂಡು ಅವತ್ತಿನಿಂದ ಬಿಟ್ಟೇ ಬಿಟ್ಟಂತ.